ಕಾರಣಗಳಿಗಾಗಿ ನಾವು ಆ 3 months ಪೀರಿಯಡನ್ನು ಬಿಟ್ಟು, ಅದರ ಹಿಂದೆ ನಡೆದಂಥ ಘಟನೆಗಳನ್ನು ಬಿಟ್ಟು, ಈ ದೇಶದ ಸಾರ್ವಜನಿಕ ಜೀವನದಲ್ಲಿ ಉಪಯುಕ್ತವಾದಂಥ ಏನೇನು ಕೆಲಸಗಳನ್ನು ಅವರು ಮಾಡಿದ್ದಾರೆ, ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಇಲ್ಲದೇ ಇದ್ದರೂ ಕೂಡ ಎಲ್ಲರನ್ನೂ ನಿಗ್ರಹಿಸುವ ಆ ಧಾರಿಕೆ ಏನಿತ್ತು, ಆ ಶಕ್ತಿ ಏನಿತ್ತು, ದ್ಯಾಟ್ ಈಸ್ ದಿ ಕ್ವಾಲಿಟಿ ಆಫ್ ಎ ಲೀಡರ್. ಈ ದೇಶದ ದೌರ್ಭಾಗ್ಯ ಅವರು ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ. ಎಷ್ಟೋ ವರ್ಷಗಳ ದೇಶದ ಪ್ರೈಮ್ ಮಿನಿಸ್ಟರ್ ಆಗಬೇಕಾಗಿತ್ತು. ಬಟ್ ಇವೆಲ್ಲ ಆಗುತ್ತೆ, ಯೋಗ ಗೀಗತ್ತೆಲ್ಲ ನೀವೆಲ್ಲ ಹೇಳಿದ್ರಿ. ಸೊ ನಾವು ಮಾತಾಡೋವಾಗಲೂ ಕೂಡ ಭಾಳ ಜಾಗೃತಿಯಿಂದ ಹೇಳಬೇಕಾಗುತ್ತೆ. ಒಂಚೂರು ಆಚೆ ಈಚೆ ಹೇಳಿದ್ರು ಕೂಡ ನಾಳೆನೇ ಬೇರೆ ಏನೇನೋ ಬಂದ್ಬಿಡುತ್ತೆ. ಈಗ ಯಾರ ಕಣ್ಣಿಗೂ ಕಾಣಿಸ್ದೆ, ಯಾರಿಗೂ ಸಿಗದೆ ನಾವು ಬಚ್ಚಿಟ್ಕೊಂಡು ಒಂಥರ ಅಪರಾಧಿಗಳ ಥರ ನಾವು ಅಜ್ಞಾತದಲ್ಲಿ ಇದ್ದೇವೆ. ನೀವು ಕರೆದುಬಿಟ್ರಿ, ನಾನು ನಿಮಗೆ ಬರ್ತೀನಿ ಅಂತ ಮಾತು ಕೊಟ್ಟು, ಆಮೇಲೆ ನೀವು ಚಿತ್ರದುರ್ಗದ ಹೇಳಿದ್ರಿ. ಅವ್ರು ಅವತ್ತು ಡಿಕ್ಲೇರ್ ಮಾಡಿಬಿಟ್ರು. ನನ್ನ ಪುಣ್ಯಕ್ಕೆ ನಾನು ಇರಲಿಲ್ಲ ಅವತ್ತು, ನನಗೆ ಪ್ರಾಣಕ್ಕೆ ಬರ್ತಾಯಿತ್ತು. ನಾನು ಏನು ಬಿಡು ಅಂದರೂ ಬಿಡ್ತೀನಿ, ನಾನ್ ವೇಸ್ಟ್ ಏನು ಬಿಡಿದ್ರೆ ಬಿಡೋನಲ್ಲ. ಸೊ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ನೀವಿದ್ರಿ ನಾವಿರಲಿಲ್ಲ. ಅವತ್ತು ಸಿಂಧ್ಯಾ ಅವ್ರಿಗೆ ಲೇಟ್ ಆಯಿತಾ? ಅವತ್ತು ಚಿತ್ರದುರ್ಗದಲ್ಲಿ ಚಂದ್ರಶೇಖರ್ ಜಿ ಅವರು ನೀವಿದ್ರ ಅವತ್ತು? ಹಾಂ, ನಿಮ್ಮದು ಅದೃಷ್ಟ. ಸೊ ಅಂಥ ಮನುಷ್ಯ ಪಟೇಲ್ರದ್ದು ಹೇಳಿದ್ರಿ, ಭಾಳ ಖುಷಿ ಆಯಿತು. ಯಾರು ಪಟೇಲ್ರ ನೆನೆಸ್ಕೊಳ್ಳೋದಿಲ್ಲ. ಒನ್ಸ್ ಅಗೇನ್ ನಮ್ಮ ಫ್ರೆಂಡ್ಸು ಅವರನ್ನು ಭಾಳ ವಿಕಾರವಾಗಿ ಸಮಾಜಕ್ಕೆ ಪರಿಚಯ. 2 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಯಾರೋ ಒಬ್ಬ ಇಂಜಿನಿಯರ್ದು ಅವನು ಡಿಸ್ಮಿಸ್ ಮಾಡಬೇಕು ಅಂತ ಬರುತ್ತೆ. ನಮಗೆ ಹೇಳಿದ್ರು, ನಾನೇನು ಇರಲಿಲ್ಲ ಕ್ಯಾಬಿನೆಟ್. ಸಿಂಧ್ಯಾ ಅವರಿದ್ದರು, ಅವ್ರು ಹೇಳಬೇಕು ಹೋದವರು. ಎಲ್ಲರೂ ಓಕೆ ಓಕೆ ಅಂತಾರೆ. ಬಟ್ ಪಟೇಲ್ರು ಕೇಳ್ತಾರೆ, ಏನಪ್ಪ ಡಿಸ್ಮಿಸಲ್ವರೆಗೂ ಬಂದ್ಬಿಟ್ಟಿದೆ ಅವ್ನ ಫೈಲು, ಅವ್ನು ಯಾವ ಜಾತಿ, ಅವನು ಯಾರು ಸ್ವಲ್ಪ ನೋಡ್ರಪ್ಪ. ಒಂದು ವೇಳೆ ಬ್ರಾಹ್ಮಣರವನ್ನಾಗಿದ್ದರೆ ಹೆಗಡೆ ಅವ್ರ ಚೀಫ್ ಮಿನಿಸ್ಟ್ರು ಫೈಲ್ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಒಕ್ಕಲಿಗನಾಗಿದ್ದರೆ ದೇವೇಗೌಡ ಹೂತಾಕ್ಬಿಡ್ತಿದ್ದ ಅಲ್ಲೇ. ಲಿಂಗಾಯತದಾದರೆ ಅವ್ರಿಗೆ ಗಟ್ಸೇ ಇರೋದಿಲ್ಲ. ಶೆಡ್ಯೂಲ್ ಕಾಸ್ಟ್ ಆದರೆ ಮೆತ್ತಿಗೆ ಶೆಡ್ಯೂಲ್ ಕಾಸ್ಟ್ ಪರವಾಗಿ ರಾಜೇನವ್ರು ಮಾತಾಡ್ತಾರೆ. ಇವ್ನು ಯಾವನ ಎಲ್ರಿಗೂ ತಪ್ಪದವ್ನು ಇರ್ತಾನ್ರಿ, ಇವತ್ತು ಡಿಸ್ಮಿಸ್ ಮಾಡೋದು ಬೇಡ, ವಿವರ ತರಿಸ್ಕೊಂಡು ಇನ್ನೊಂದು ಮೀಟಿಂಗ್ ಇಡಿ ಅಂತ ಹೇಳಿದ್ರೆ ಅವನು ಮಡಿವಾದ್ರು. ಆವಾಗ ಹೇಳ್ತಾರೆ ಕ್ಯಾಬಿನೆಟ್, ಅವ್ನು ಯಾರು ಇಲ್ವಲ್ಲಪ್ಪ ಬಿಟ್ಟು ಏನೋ ಒಂದು ಪನಿಷ್ಮೆಂಟ್ ಕೊಟ್ಟು ಬಿಸಾಕ್ಬೋದು, ಡಿಸ್ಮಿಸ್. ಅದು JH, ಅದು JH.